राज्य की सीमा पर विदेशियों के आक्रमण के कारण विलुप्त होने के कगार पर पहुंची कन्नड़ भाषा को विकसित करने में महत्वपूर्ण भूमिका निभाई। मुधोल चारमूर्ति मठ के चमत्कारी पुरुष श्री शिवलिंग महास्वामी स्वतंत्र सेनानी ही नहीं, राज्य की सीमा पर इस्लाम और ईसाई धर्म के धार्मिक प्रचार से हिंदू धर्म की रक्षा की, लेकिन उर्दू और अंग्रेजी भाषा के प्रभाव में भी आए कीर्ति तालुक मुधोल के चारमूर्ति मठ के चमत्कारी लोगों ने कन्नड़ भाषा को बचाया। मरने के कगार पर थे और सीमावर्ती क्षेत्र बीदर में इसका पालन पोषण किया। शिवलिंग शिवाचार्य के मठाधीश थे, जिन्होंने श्री शिवलिंग महास्वामी के रूप में मध्यमों के साथ अपने मठ का इतिहास साझा किया। हर वर्ष आषाढ़ माह में मनाए जाने वाले मुधोला चारमूर्ति मठ के चमत्कारी पुरुषों की शताब्दी के अवसर पर इस वर्ष श्री शिवलिंग महास्वामी पुण्य की स्मृति में आयोजित कार्यक्रमों को भव्य तरीके से पूरा किया गया और आमंत्रित किया गया। कार्यक्रम को सफल बनाने के लिए मंदिर के श्रद्धालु 1 अगस्त को अंतिम समापन कार्यक्रम में भाग लेंगे। इस अवसर पर उपस्थित श्री याकांची ने बात की और अपने भक्तों के पिता बनने के लिए चमत्कार करके खुद को मुडोला अप्पा जी के रूप में पहचाना और सर्व रोगक्का को सर्व जनारा अप्पा जी का प्रसाद दिया और जिले के भक्तों को भाग लेने और प्रसाद प्राप्त करने और बनाने के लिए आमंत्रित किया। कार्यक्रम सफल हो। इस अवसर पर गजानंद वटके, सुनील बिचिकुंडे, संजू कुमार, आनंद देशमुख, विजय कुमार सोलापुरे, प्रेमा होस खंडे, उदय कुमार सोलापुरे, दिलीप बिरादर, दयानंद कट्टे, साई गोडे, रमेश ओटे, संतोष तथा तुलसी रामा और अन्य कई लोग वहां थे। भारत संवाद से शिवानंद बेद्रे की रिपोर्ट। ಈ ಸಮಾರಂಭದಲ್ಲಿ ಭಾಗಿಯಾಗಿರುವ ನನ್ನ ಯುವ ಮಿತ್ರರೇ, ಹಿರಿಯರೇ, ನಿಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತ, ಹಾರ್ದಿಕ ಅಭಿನಂದನೆಗಳನ್ನು ಕೂಡ ಸಲ್ಲಿಸುತ್ತಾ, ಇದೇನೋ ಒಂದು ವಿಶೇಷತೆ ಗ್ರಾಮ. ಈ ಗ್ರಾಮದ ಇತಿಹಾಸ ಪುಟಗಳನ್ನು ತೆಗೆದು ನೋಡಿದ್ರೆ, ಈ ಮಠದ ಗುರುಗಳು ಹಾಕಿಕೊಟ್ಟಂತಹ ಮಾರ್ಗವನ್ನು ನೋಡಿದ್ರೆ ಅದು ಹಿಂದಿನ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳ ಸ್ಮರಣೆ ಅನ್ನುವಂಥದ್ದು ನಮ್ಮ ಎಲ್ಲರಿಗೂ ಕೂಡ ಮಾದರಿಯಾಗಿರುವಂಥದ್ದು. ಆ ಭಾಗಕ್ಕೆ ಹಾನಗಲ್ಲ ಕುಮಾರ ಶಿವಯೋಗಿಗಳು ಇದ್ರೆ ಈ ನಮ್ಮ ಬೀದರ್ ಜಿಲ್ಲೆಗೆ ಹಾಗೂ ಮಹಾರಾಷ್ಟ್ರ ಮತ್ತು ತೆಲಂಗಾಣದಲ್ಲಿ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥ ಯಾರಾದರೂ ಗುರುಗಳಿದ್ರೆ ಪುಣ್ಯ ಶತಮಾನೋತ್ಸವ ಸಂತನಾಗಿರ್ತಕ್ಕಂಥ ಶಿವಲಿಂಗ ಶಿವಯೋಗಿಗಳಂತ ಹೇಳಬೇಕಾಗತ್ತೆ. ನಾವೆಲ್ಲರೂ ಕೂಡ ಇವತ್ತೆಲ್ಲ ರೀತಿಯಿಂದ ಕೂಡ ಮಾಡಬೇಕಾದ್ರೆ ಈ ಪುಣ್ಯ ಶತಮಾನೋತ್ಸವದಲ್ಲಿ ಭಾಗಿಯಾಗಿರೋದು ನಾವೆಲ್ಲರ ಯುವಕರು, ನಮ್ಮ ಕಾರ್ಯಕರ್ತರು ಪುಣ್ಯವಾಗಿರ್ತದೆ ಅಂತ ದೃಷ್ಟಿಯನ್ನಿಟ್ಟುಕೊಂಡು ಏನೋ ಒಂದು ವಿಶೇಷ ಮಾಡೋಣ ಅನ್ನುವಂಥ ಸಂಕಲ್ಪವನ್ನು ತೊಟ್ಟಾಗ ಪ್ರತಿಯೊಬ್ಬರು ಕೂಡ ನಮ್ಮ ಮಹಿಳೆಯರ ಮೊದಲು ಮಾಡಿಕೊಂಡು ಯುವಕರು, ಹಿರಿಯರು ಪ್ರತಿ ಗ್ರಾಮದಲ್ಲಿ ಕೂಡ ಮನೆ ಮಾತು ಆಗಿರ್ತಕ್ಕಂಥ ಆರಾಧ್ಯ ದೈವ ಯಾರಾದರಿದ್ರೆ ಅದು ಶಿವಲಿಂಗ ಶಿವಯೋಗಿಗಳಂತ ಎಲ್ಲರೂ ಕೂಡ ಒಪ್ಕೊಳ್ತಾ ಇದ್ದಾರೆ. ಪ್ರತಿ ಮನೆಗಳಲ್ಲಿ ಕೂಡ ನಮ್ಮ ಅಪ್ಪ ಯಾರು ಅಂತ ಕೇಳಿದ್ರೆ, ಮುಧೋಳದ ಅಪ್ಪ ಯಾರು ಅಂತ ಕೇಳಿದ್ರೆ ಶಿವಲಿಂಗ ಶಿವಯೋಗಿಗಳು ಅಂತ ಹೇಳುವಂತಹ ರೂಢಿ ಒಳಗ ಅಷ್ಟು ಅಚ್ಚುಕಟ್ಟಾಗಿ ಅಷ್ಟು ತಪಸ್ಸಿನ ಫಲವನ್ನ ಪ್ರತಿಯೊಬ್ಬರು ಕೂಡ ಆ ಕರ್ತೃತ್ವ ಶಕ್ತಿಯಲ್ಲಿ ಒಂದು ಶಕ್ತಿ ಇದೆ. ಯಾರು ಈ ಮಟ್ಟಕ್ಕೆ ಬಂದು ಯಪ್ಪ ನನ್ನ ಕಷ್ಟವನ್ನ ದೂರ ಆಗಬೇಕಾದ್ರೆ ಏನು ಮಾಡ್ಬೇಕಂತ ಹೇಳಿ ತನು ಮನವನ್ನ ಅರ್ಪಣೆಯನ್ನು ಮಾಡಿದ್ರೆ ಅವರ ಸಂಕಲ್ಪ ಈಡೇರಿಸುವಂತ ಶಕ್ತಿ ಎಲ್ಲಿದಂತ ಕೇಳಿದ್ರೆ ಪುಣ್ಯ ಶತಮಾನೋತ್ಸವ ಸಂತನಾಗಿರ್ತಕ್ಕಂಥ ಶಿವಲಿಂಗೇಶ್ವರ ಕರ್ತೃಶಕ್ತಿಯಲ್ಲಿ ಇದೆ ಅಂತ ನಾವಿವತ್ತು ಹೇಳಬೇಕಾಗತ್ತೆ. ಅಂಥ ಪುಣ್ಯ ಪುರುಷನ ಪುಣ್ಯ ಶತಮಾನೋತ್ಸವದ ಪರ್ವಕಾಲದಲ್ಲಿ ಅಚ್ಚುಕಟ್ಟಾಗಿ ನಾವೆಲ್ಲ ರೀತಿಯಿಂದ ಕೂಡ